ಹಾಯ್ ಜನರ್ಸ್, ವೆಲ್ಕಮ್. ಈ ವಿಡಿಯೋದಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ನಾವೇನು ಪ್ಯಾಂಟ್ ಕಟ್ ಮಾಡಿದ್ವಲ್ಲ ಅದರ ಸ್ಟಿಚಿಂಗ್ ನೋಡೋಣ. ಇಲ್ಲಿ ಸ್ಕ್ರೀನ್ ಮೇಲೆ ನಾನೇನು ತೋರಿಸ್ತೀನಿ ಅದೇ ಥರ 5 ಸ್ಟೆಪ್ಪಲ್ಲಿ ಸ್ಟಿಚ್ ಮಾಡೋಣ. ಮೊದಲಿಗೆ ಪಟ್ಟಿ ಸ್ಟಿಚ್ ಮಾಡೋಣ. ಪಟ್ಟಿಯಲ್ಲಿ ನೋಡ್ಬೋದು ಇಲ್ಲಿ ರಾಂಗ್ ಸೈಡ್ ಮೇಲೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ರಾಂಗ್ ಸೈಡ್ ಅಂತ ಹೇಳಿ, ಅಂದರೆ ಬ್ಯಾಕ್ ಸೈಡ್ ಹಿಂದೆಗಡೆ, ರೈಟ್ ಸೈಡ್ ಅಲ್ಲ ಫ್ಯಾಬ್ರಿಕ್ಕು. ಇಲ್ಲಿ ನಾವು ಒಂದು ಚಿಕ್ಕ ಪೀಸ್ನ ಜಾಯಿನ್ ಮಾಡಬೇಕಲ್ಲ, ಆ ಪೀಸ್ನ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ವಿ ಸೇಮ್ ಟು ಸೇಮ್. ಅದನ್ನು ಈಗ ನೋಡಿ ಫ್ಯಾಬ್ರಿಕ್ದು ರೈಟ್ ಸೈಡ್ ಇದು ರಾಂಗ್ ಇದಲ್ಲ, ಇದು ರೈಟ್ ಸೈಡು, ಬಟ್ಟೆದು ರೈಟ್ ಸೈಡ್ ಮೇಲೆ ರೈಟ್ ಸೈಡ್ ಇಡಿ, ಪಟ್ಟಿನೂ ಕೂಡ ರೈಟ್ ಸೈಡ್, ಎರಡು ಒಂದ್ರ ಮುಖ ಇನ್ನೊಂದು ನೋಡೋ ಹಾಗೆ ರೈಟ್ಗೆ ರೈಟ್ನ ಸೇಮ್ ಇಟ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಓಕೆ, ಇಲ್ಲಿ ನಾವು ರೈಟ್ ಟು ರೈಟ್ ಇಟ್ಟಿದ್ದೀವಲ್ಲ, ಸ್ಮಾಲ್ ಪಟ್ಟಿ ಪೀಸ್ ನಾವು ಅಟ್ಯಾಚ್ ಮಾಡ್ತಾ ಇದ್ದೀವಿ. ಆ ಕಾರ್ನರ್ ಪೀಸಲ್ಲಿ ಮೊದಲಿಗೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ತೋರಿಸಿ ನೋಡಿ, ರೈಟ್ ಟು ರೈಟ್ ಇದೆ, ಈ ಥರ ಇಟ್ಟು ಸ್ಟಿಚ್ ಮಾಡೋದು. ನಮ್ಮ ಕಡೆ ಓವರ್ಲಾಕ್ ಮಿಷಿನ್ ಇಲ್ಲ ಅಂದರೆ ಈ ಮೆಥಡ್ ಯೂಸ್ ಆಗುತ್ತೆ. ಸೊ ಇಲ್ಲಾಂದರೆ ದಾರಗಳು ಬಿಚ್ಕೊಂಡು ಬರುತ್ತಲ್ಲ, ಆ ಥರ ಆಗದೆ ಇರಲಿ ಅಂತೇಳಿ ನೀಟಾಗಿ ಸ್ಟಿಚ್ ಮಾಡಲಿಕ್ಕೋಸ್ಕರ ಈ ಥರ ಮೊದಲು 1/4 ಇಂಚಿಗೆ ಬಿಟ್ಟು, ಅದಾದಮೇಲೆ ನಮ್ಮದು ಈ ಪಟ್ಟಿ ಪೀಸ್ನ ಅದ್ರ ಮೇಲೆ ಇಟ್ಟು ಈಗ ಅರ್ಧ ಇಂಚು ಗ್ಯಾಪಲ್ಲಿ ಸ್ಟಿಚ್ ಮಾಡಿ, ಅರ್ಧ ಅಥವಾ 1/4 ಇಂಚು ಗ್ಯಾಪಲ್ಲಿ ಸ್ಟಿಚ್ ಮಾಡಿ. ಈ ಥರ ಫಿನಿಶ್ ಮಾಡೋದ್ರಿಂದ ನಮಗೆ ಇಂಟರ್ಲಾಕ್ ಮಿಷಿನ್ ಬೇಕಾಗಿಲ್ಲ. ಸೊ ಹಾಗೆ ನೀಟಾಗಿ ಫಿನಿಶ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಈ ಥರ ಇದಾಯ್ತಲ್ಲ. ಇದಾದ ಕೂಡಲೇ ನಾನು ಈ ವಿಡಿಯೋದಲ್ಲಿ ತುಂಬ ಸ್ಲೋಲಿ ಹೇಳ್ಕೊಟ್ಟಿದ್ದೀನಿ ಪ್ಯಾಂಟ್ ಸ್ಟಿಚ್ ಮಾಡೋದು ಬಿಗಿನರ್ಗೋಸ್ಕರ. ಹೊಸ್ದಾಗಿ ಕಲ್ತಿದ್ದವ್ರಿಗೆ ನಿಜವಾಗ್ಲೂ ಭಾಳ ಅರ್ಥ ಆಗಲಿ ಅಂತೇಳಿ ಸ್ಲೋಲಿ ಮಾಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಬ್ಯಾಕಲ್ಲಿ ನಾವು ತಿರ್ಸಿದ ಕೂಡಲೇ ನೋಡ್ಬೋದು, ನಾವು ಎಕ್ಸ್ಟ್ರಾ ಕಟ್ ಮಾಡಿದ್ರೋದ್ರಿಂದ ನಮಗೆ ಯಾವುದೇ ಥರ ಕಮ್ಮಿ ಬೀಳಲ್ಲ. ಇಲ್ಲಿ ನಾನು 1/4 ಇಂಚ್ ಕೂಡ ಬಿಟ್ಟಿದ್ನಲ್ವಾ, ಈಗ ಅದನ್ನೇನು ಮಾಡೋಣ, ರಾಂಗ್ ಸೈಡಲ್ಲಿ ಅದನ್ನು ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಿ ನೋಡಿ, ಇಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಥರ ಸ್ಟಿಚ್ ಮಾಡಿ. ಈ ಥರ ಸ್ಟಿಚ್ ಆಯಿತು. ಈಗ ನೋಡ್ಬೋದು ಇಲ್ಲಿ ನೀವು, ಇದು ರೈಟ್ ಸೈಡ್ ಬಟ್ಟೆದು ನೀಟಾಗಿ ಫಿನಿಶ್ ಆಗಿದೆ, ಯಾವುದೇ ಥರದ್ದು ಇದಿಲ್ಲ. ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಸೇಮ್ ಅದೇ ಥರ ಫಿನಿಶ್ ಆಗಿದೆ, ದಾರಗಳು ಬಿಚ್ಕೊಂಡು ಬರಲ್ಲ. ಅದೇ ಥರ ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ನಾವು 4 ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡ್ಬೋದು ಈ ಸೈಡ್ ಕೂಡ ಸ್ಟಿಚ್ ಮಾಡಿದ್ದೀನಿ. ಈ ಕಡೆ ನೋಡಿ ಎಷ್ಟು ಎಕ್ಸ್ಟ್ರಾ ನಾವೇನು ತೊಗೊಂಡಿದ್ದೆ ಕಟ್ ಮಾಡೋವಾಗ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿದ್ನಲ್ವ ಎಕ್ಸ್ಟ್ರಾ ಕಟ್ಟಿಂಗಲ್ಲಿ, ಸೊ ಅದು ಇದೆ. ಸೊ ಆ ಥರ ತೊಗೊಂಡ್ವಿ ಅಂದರೆ ನಮಗೆ ಎಡ್ಜ್ಗಳಲ್ಲಿ ಬಟ್ಟೆ ಉಳಿಯುತ್ತೆ, ನಾವು ಸರಿಯಾಗಿ ಕಟ್ ಮಾಡ್ಬೋದು. ನಾವು ಎಕ್ಸಾಕ್ಟ್ಲಿ ಕಟ್ ಮಾಡಿದಾಗ ಅದೊಂದು 1/4 ಇಂಚಿಗಷ್ಟು ಬಟ್ಟೆ ಒಳಗಡೆ ಹೊಟ್ಟೋಗುತ್ತೆ ತಿರ್ಸೋವಾಗ. ಸೊ ಆವಾಗ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಯಾರ ಜೊತೆಗೆ ಅದು ಇಂಥ ಪ್ರಾಬ್ಲಮ್ ಆಗಿತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಈ ಟಿಪ್ಸ್ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಸೊ ಈಗೇನು ಮಾಡೋಣ, ಇದನ್ನು ಕರೆಕ್ಟಾಗಿ ನಾವು ಸ್ಕ್ವೇರಾಗಿ ಕಟ್ ಮಾಡಬೇಕಲ್ಲ, ಎಕ್ಸ್ಟ್ರಾ ಏನು ಇಲ್ದಿರೋ ಥರ ಕಟ್ ಮಾಡೋಕ್ಕೋಸ್ಕರ ಇದನ್ನು ನೋಡಿ, ನಾನು ಏನು ಪಟ್ಟಿ ಪೀಸ್ ಇದೆ ಅದನ್ನು ಫೋಲ್ಡ್ ಮಾಡ್ಕೊಂಡ್ವಿ ನೋಡ್ಬೋದು ಇಲ್ಲಿ. ಈಗ ಇದನ್ನು ಸೀದಾ ಮಾರ್ಕ್ ಮಾಡಿ ಅದನ್ನು ಹಾಗೆ ಕಟ್ ಮಾಡಿ ತೆಗೆದುಬಿಟ್ರೆ ಮುಗೀತು. ಎಕ್ಸ್ಟ್ರಾ ನಾವೇನು ತೊಗೊಂಡಿದ್ವಿ ಅದು ಇಲ್ಲಿ ಕಟ್ಟಾಗಿ ಹೋಗುತ್ತೆ. ನೋಡಿದ್ರಲ್ಲ, ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಬೋದು. ನೋಡಿ ಈ ಥರ. ಓಕೆ, ಇಲ್ಲಿ ನೋಡಿದ್ರಲ್ಲ ಈ ಥರ ಈ ಕಟ್ ಆಯ್ತು. ಈಗ ಸೀದಾ ಪೀಸ್ ಆಯ್ತಲ್ಲ, ಇದೇ ಥರ ಇನ್ನೊಂದು ಪೀಸ್ನ ಕೂಡ ಕಟ್ ಮಾಡಬೇಕು. ಯಾಕಂದರೆ 2 ಪೀಸ್ ಬೇಕಲ್ಲ ನಮಗೆ, ಪ್ಯಾಂಟ್ ಫುಲ್ ಸುತ್ತ ಹೊಲಿಲಿಕ್ಕೋಸ್ಕರ ಪಟ್ಟಿಗೆ 2 ಪೀಸ್ ಬೇಕು. ಸೊ ಅದೇ ಥರ ಇಲ್ಲಿ ನೋಡಿ ಕಾರ್ನರಲ್ಲಿ ಯಾವ ಥರ ಆಗಿದೆ ಅದನ್ನು ಸೇಮ್ ಟು ಸೇಮ್ ಹಾಗೆ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡ್ಬೋದು ಇದೇ ಥರ ನಾನು ಇನ್ನೊಂದು ಪೀಸ್ನ ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಸೇಮ್ ಅದೇ ಮೆಥಡಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇದು ರಾಂಗ್ ಸೈಡ್, ಇದು ರಾಂಗ್ ಸೈಡ್. ಈಗ ನಾವು ಪಟ್ಟಿ ಜಾಯಿಂಟ್ ಮಾಡ್ತಾ ಇದ್ದೀವಲ್ವ, ಅದನ್ನು ತೋರಿಸ್ಲಿಕ್ಕೋಸ್ಕರ 2 ಪಟ್ಟಿನ ಹೇಗೆ ಜಾಯಿಂಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ರಾಂಗ್ ಸೈಡ್ನ ಒಂದು ನೋಡೋ ಥರ ಇಡಿ. ಮತ್ತು ಇದೇ ನಾವು ಕಾರ್ನರ್ ಸ್ಟಿಚ್ ಮಾಡಿದ್ದೀವಿ, ಅವೆರಡು ಕಾರ್ನರ್ ಒಂದೇ ಸೈಡ್ ಬರಬೇಕು. ಒಂದು ಮೇಲೆ ಒಂದು ಕೆಳಗೆ ಬರೋ ಥರ ಮಾಡಬೇಡಿ, ಕರೆಕ್ಟಾಗಿ ಅದನ್ನು ನೋಡ್ಕೊತ ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಸ್ಟಿಚ್ ಮಾಡ್ತಾ ಇರೋದು ಸೀದಾ ಸೈಡು, ಮೇಲ್ಗಡೆ ಇರೋದು ಸೀದಾ ಸೈಡು, ಒಳಗಡೆ ಇರೋದು ರಾಂಗ್ ಸೈಡು. ಈ ಥರ ಸ್ಟಿಚ್ ಮಾಡೋವಾಗ ನಮಗೆ ಓವರ್ಲಾಕ್ ಮಿಷಿನ್ದು ನೆಸಸರಿ ಆಗೋಲ್ಲ, ಮತ್ತು ನಮಗೆ ದಾರ ಕೂಡ ಬಿಚ್ಕೊಂಡು ಬರಲ್ಲ. ನಾವು ಹೊಲಿದಿದ್ದು ಪ್ಯಾಂಟು ತುಂಬ ದಿನ ಗಂಟ ನೀಟಾಗಿರುತ್ತೆ, ಕಸ್ಟಮರ್ ಕೂಡ ಹ್ಯಾಪಿ ಇರ್ತಾರೆ. ಸೊ ನೀಟ್ ಫಿನಿಶಿಂಗ್ ಮಾಡಬೇಕು ಅಂದ್ಕೊಳ್ಳೋರು ಪ್ಲೀಸ್ ಈ ವಿಡಿಯೋನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ನಾವು ಪ್ಯಾಂಟ್ನ ಫಿನಿಶ್ ಮಾಡ್ಬೋದು ಅಂತ. ನೋಡಿ, ಇದು ರೈಟ್ ಸೈಡು, ಇದು ರಾಂಗ್ ಸೈಡು, ಮೇಲಿರೋದು ರೈಟ್ ಸೈಡು. ನನ್ನ ಸ್ಟಿಚಸ್ ಮೇಲೆ ಬಂದಿಲ್ಲ. ಈಗ ಈ ಥರ ತಿರುಗಿಸಿ. ಈಗ ಇದು ರಾಂಗ್ ಸೈಡಲ್ಲಿ ಆಯಿತು ನೋಡಿ, ಈ ಥರ ತಿರುಗಿಸಿದ ಕೂಡಲೇ ಇದು ರಾಂಗ್ ಸೈಡು ಗೊತ್ತಾಗತ್ತಲ್ಲ ನಿಮಗೆ. ಇದು ರೈಟ್ ಇತ್ತು, ಇದು ರಾಂಗ್ ಇತ್ತು. ಈಗ ಇದನ್ನು ಮಡಚಿ ಇಲ್ಲಿ ಅರ್ಧ ಇಂಚಿಗೆ ಸ್ಟಿಚ್ ತೊಗೊಳ್ಳಿ. ಆಗ ನಾವೇನು ರೈಟ್ ಸೈಡ್ ಸ್ಟಿಚ್ ತೊಗೊಂಡಿದ್ವಿ 1/4 ಇಂಚು, ಅದು ಒಳಗಡೆ ಹೊರಟೋಗುತ್ತೆ. ಸೊ ನೀಟಾಗಿ ಫಿನಿಶ್ ಆಗುತ್ತೆ, ಬಟ್ಟೆ ತುಂಬ ದಿನ ಬಾಳಿಕೆ ಬರುತ್ತೆ. ಈ ಥರ ಪ್ಯಾಂಟು ನೀವು ಹೊಲಿದ್ರಿ ಅಂದರೆ ಆ ಪ್ಯಾಂಟು ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ನೋಡಿ, ಈ ಥರ ಓವರ್ಲಾಕಿಗಿಂತ ಇದು ಬೆಟರ್ ಚಾಯ್ಸು ಪ್ಯಾಂಟ್ ಹೊಲಿಯೋಲಿಕ್ಕೆ. ಈ ಥರ ಫಿನಿಶ್ ಆಗುತ್ತೆ. ನೋಡಿದ್ರಲ್ಲ, ಈ ಥರ ಆಯ್ತಾರೆ. ಇದನ್ನು ಮೇಲಿಟ್ಟು ಒಂದು ಟಾಪ್ ಸ್ಟಿಚ್ ಮಾಡಿ, ಇದಕ್ಕೆ ಒಂದು ಸೈಡ್ ಫೋಲ್ಡ್ ಮಾಡಿ, ಯಾವ ಸೈಡ್ ಆದರೂ ಸರಿ ಒಂದು ಸೈಡ್ಗೆ ಫೋಲ್ಡ್ ಮಾಡಿ ಅದನ್ನು ಟಾಪ್ ಸ್ಟಿಚ್ ಮಾಡಿದ್ರಿ ಅಂದರೆ ನಿಮಗೆ ಪ್ಯಾಂಟ್ ನೀಟಾಗಿ ಫಿನಿಶಿಂಗಲ್ಲಿ ಸಿಗುತ್ತೆ. ಓಕೆ, ನಿಮಗೇನಾದರೂ ಮತ್ತೇನಾದರೂ ಕಲಿತಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಅದ್ರ ವಿಡಿಯೋನು ಕೂಡ ಹಾಕೋಣ. ಇಲ್ಲಿ ನೋಡ್ಬೋದು, ಈಗ ಇದನ್ನು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಟಾಪ್ ಸ್ಟಿಚ್ ಮಾಡಿ ಈ ಥರ ಎಡ್ಜ್ ಮೇಲೆ ನೀಟಾಗಿ ಸ್ಟಿಚ್ ಮಾಡಿದ್ವಿ ಅಂತಂದರೆ ಅದು ನೀಟಾಗಿ ಫಿನಿಶ್ ಆಗುತ್ತೆ. ನೋಡಿ, ಇಲ್ಲಿ ಇದು ಫಿನಿಶ್ ಆಯ್ತಲ್ಲ ಈಗ. ಸೊ ಪೂರ್ತಿ ಫಿನಿಶ್ ಆಗಿದೆ. ಇದು ರೈಟ್ ಸೈಡು ಮತ್ತು ಇದು ಬ್ಯಾಕ್ ಸೈಡು ಎರಡು ನೀಟಾಗಿ ಫಿನಿಶ್ ಆಗಿದೆ. ಸೊ ಇದಕ್ಕೆ ಆ್ಯಕ್ಚುಲಿ ಈಗ ನೀವು ಹೀಗೆ ಇತ್ತು ಅಂದರೆ ಅದನ್ನು ಹೊಲಿಬೋದು. ನಾನು ಇಲ್ಲಿ ಲೈನಿಂಗ್ ಹಾಕ್ತಾಯಿದ್ದೀನಿ, ಅವ್ರ ಪ್ಯಾಂಟಿಗೆ ಲೈನಿಂಗ್ ಬೇಕು ಅಂತಂದಿದ್ದಾರೆ. ಸೊ ನಾನು ಪಟ್ಟಿಗೂ ಈ ಲೈನಿಂಗ್ ನೋಡ್ಬೋದು. ನಾನು ಮೇಲ್ಗಡೆ ಒಂದು ಕಡೆ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೀದಾ ಪಟ್ಟಿನ ಕಟ್ ಮಾಡಿದೆ ಅದೇ ಥರ ಲೈನಿಂಗ್ನ ಸೇಮ್ ಮೆಜರ್ಮೆಂಟಿಗೆ ಕಟ್ ಮಾಡಿ
ಮೇಲ್ಗಡೆ ಟಾಪ್ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ನಾವು ಮಾಡಿದ್ದು, ಇದು ನಾವೇನು ಹಿಂದೆಗಡೆ ಮಡ್ಚ್ ಹೊಲ್ದ್ವಲ್ಲ ಅದಿದು ಬ್ಯಾಕ್ಗೋಸ್ಕರ. ಇಲ್ಲಿ ನೋಡ್ಬೋದು, ನೀವೇನಾದರೂ ಲೈನಿಂಗ್ ಹಾಕ್ತಾಯಿದ್ರೆ ಈ ಥರ ಸ್ಟಿಚ್ ಮಾಡಿ ಎರಡೂ ಈ ಥರ ಹೊಲಿದು ಕೂಡ ಕವರ್ ಮಾಡ್ಬೋದು. ಈ ಕಡೆ ನಾನು ಅದನ್ನು ಮಾಡಿಲ್ಲ, ಸೀಮ್ ಸ್ಟಿಚ್ನ ಇಲ್ಲಿ ಮಾಡಿಲ್ಲ, ಬರೀ ಇಲ್ಲಷ್ಟೇ ಮಾಡಿದೆ. ನಾವೇನು ಲೈನಿಂಗ್ ಇಲ್ಲ ಅಂದರೆ ಈ ಮೆಥಡ್ ಯೂಸ್ ಮಾಡಿ. ನಾವು ಲೈನಿಂಗ್ ಹಾಕ್ತಿದ್ವಿ ಅಂತಂದರೆ ನೀವು ಸುಮ್ಮನೆ ಜಾಯಿಂಟ್ ಮಾಡಿ ಈ ಥರ ತಿರುಗಿಸಿಟ್ವಿ ಅಂದರೆ ಲೈನಿಂಗ್ನ ಒಳಗಡೆ ಸ್ಟಿಚಸ್ ಇರೋದು ಕವರ್ ಆಗೋಗುತ್ತೆ. ಸೊ ಈ ಸೈಡಲ್ಲಿ ಕೂಡ ಸ್ಟಿಚ್ ತೊಗೊಂಡೆ ನಾನು. ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಇದಾದ ಕೂಡಲೇ ಇಲ್ಲಿ ಅರ್ಧ ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ. ರಾಂಗ್ ಸೈಡ್ಗೆ ಅರ್ಧ ಇಂಚನ್ನ ಫೋಲ್ಡ್ ಮಾಡಿ ಹೊಲಿರಿ ಹೆಡ್ಜ್ ಒಂದು ಸೈಡು. ನೀವು ಬೇಕಿದ್ರೆ 3 ಸೈಡ್ ಕೂಡ ಈ ಥರ ಮಡಚಿ ಹೊಲ್ಕೊಳ್ಬೋದು, ಪೂರ್ತಿ ಮೇಲೆ ಕೆಳಗೆ ಸೈಡಲ್ಲಿ 3 ಸೈಡ್ಸ್ ಕೂಡ. ಫಸ್ಟ್ ಟೈಮ್ ನೀವು ಹೊಲಿತಾ ಇದ್ರಿ ಪ್ಯಾಂಟ್ ಅಂದರೆ ಆ ಮೆಥಡ್ ಮಾಡ್ಬೋದು. ನಾನು ಇಲ್ಲಿ 2 ಸೈಡ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ನೋಡಿದ್ರಲ್ಲ. ಈಗ 2 ಸೈಡ್ನ ಸ್ಟಿಚ್ ಮಾಡಿದ್ಕೊಂಡು ಕೂಡಲೇ ನೀವು ಯಾವ ಸೈಡು ಲಾಡಿ ಹಾಕ್ತಿರೋ ಪ್ಯಾಂಟಿಗೆ ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಅಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡಿ ಕೆಳಗಡೆಗೆ. ನೋಡಿ, ನಾನು ಇಲ್ಲಿ ಲಾಡಿ ಹಾಕೋದ್ರಿಂದ 1.5 ಇಂಚ್ ಫಸ್ಟ್ ಫೋಲ್ಡ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಮಾರ್ಕ್ ಮಾಡಿದೆ. ಅದಾದ ಕೂಡಲೇ ಮಿಡಲಲ್ಲಿ ನಾನು ಒಂದು 3/4 ಇಂಚ್ ಬಿಟ್ಟೆ. ನೋಡಿ, ಇಲ್ಲಿ 3/4 ಇಂಚ್ ಯಾಕೆ ಬಿಟ್ಟಿನಿ ಅಂದರೆ ಲಾಡಿ ಹಾಕ್ಲಿಕ್ಕೋಸ್ಕರ. ಅದನ್ನು ನಾನಲ್ಲಿ ಸ್ಟಿಚ್ ಮಾಡಲ್ಲ, ಓಪನ್ ಇಡ್ತೀನಿ. ನೋಡಿ, ಈಗ ನಾನು 1.5 ಇಂಚಿಗೆ ಏನು ಸ್ಟಿಚ್ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಗಂಟ ಒಂದು ಸೀದಾ ಸ್ಟಿಚ್ ಮಾಡಿಕೊಂಡು ನಾನು ಅದಕ್ಕೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಸೀದಾ ಇಲ್ಲಿ ನಾನು ಲಾಕ್ ಮಾಡಿದೆ ಮತ್ತು ಸ್ಟಾಪ್ ಮಾಡ್ತೀನಿ. ಮತ್ತೆ ನಾನು ಫ್ಯಾಬ್ರಿಕ್ನ ಮುಂದೆ ಮಾಡಿ ನಾನು ಕೆಳಗಡೆ ಏನು ಸ್ಟಿಚ್ ಮಾಡಿದೆ 3/4 ಇಂಚ್ ಆದ ಕೂಡಲೇ ಮಾರ್ಕ್ ಮಾಡಿದೆ, ಅಲ್ಲಿಂದ ಮತ್ತೆ ಸ್ಟಿಚ್ ಮಾಡ್ತೀನಿ. ಈ ಥರ ಸ್ಟಿಚ್ ಮಾಡಿದಾಗ ಮಿಡಲಲ್ಲಿ ನಮಗೆ ಓಪನ್ ಸಿಗುತ್ತೆ ಲಾಡಿ ಹಾಕಲಿಕ್ಕೆ. ನೋಡಿ, ಇಲ್ಲಿ ಇದನ್ನು ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಮಿಡಲಲ್ಲಿ ಹೋಲ್ ಇದೆಲ್ಲ, ಇಲ್ಲಿ ನಾವು ಲಾಡಿ ಈಸಿಲಿ ಹಾಕ್ಕೊಳ್ಬೋದು. ಸೊ ಇದನ್ನು ಲಾಡಿ ಫಿನಿಶಿಂಗೋಸ್ಕರ ಮಾಡಿದ್ದು. ಇದಾದ ಕೂಡಲೇ ಇದನ್ನು ಪ್ರೆಸ್ ಮಾಡಿಬಿಟ್ಟು ಸುತ್ತ ಸ್ಟಿಚ್ ಮಾಡ್ಕೊಳ್ಳಿ. ಎರ್ಜಲ್ಲಿ ಇದನ್ನು ಪೂರ್ತಿಯಾಗಿ ಸ್ಟಿಚ್ ಮಾಡಿ. ಇಲ್ಲಿ ನೋಡಿ, ಇದೇನಿದೆಲ್ಲ ಈ ಥರ ಪೂರ್ತಿ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ನೋಡಿ, ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿದ್ರಲ್ಲ, ಇದು ಪೂರ್ತಿ ಸ್ಟಿಚ್ ಆಗಿದೆ. ಈಗ ಇದನ್ನು ಮೇಲ್ಗಡೆ ಲಾಡಿಗೋಸ್ಕರ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನಾವೀಗ ಇದು ಪೂರ್ತಿ, ಇದು ಬ್ಯಾಕ್ ಸೈಡ್, ಇದು ನೋಡಿ, ಇಲ್ಲಿ ಇದು ಫ್ರಂಟ್ ಸೈಡ್, ಇದು ಇಷ್ಟು ನೀಟಾಗಿ ಫಿನಿಶ್ ಆಗಿದೆಲ್ಲ. ಈಗ ಇದನ್ನು ನಾವು ಲಾಡಿಗೋಸ್ಕರ ಫೋಲ್ಡ್ ಮಾಡೋಣ. ಮೊದಲಿಗೆ ಅರ್ಧ ಇಂಚ್ ಈ ಥರ ಫೋಲ್ಡ್ ಮಾಡಿ ಒಂದು ಪೂರ್ತಿ ಸ್ಟಿಚ್ ಹಾಕ್ಕೊಳ್ಳಿ. ಫಸ್ಟ್ ಟೈಮ್ ನೀವೇನಾದರೂ ಹೊಲಿತಾ ಇದ್ದರೆ ಇದನ್ನು ಮಾಡಿ. ಅದಾದ ಕೂಡ 1 ಇಂಚಿಗೆ ಫೋಲ್ಡ್ ಮಾಡಿ. ಈ ಥರ ಮಾಡಿದಾಗ ನಮಗೆ ಇಲ್ಲಿ ಕರೆಕ್ಟಾಗಿ ಲಾಡಿದು ಜಾಗ ಸಿಗುತ್ತೆ. ಇಲ್ಲ ನಾವೇನಾದರೂ ಹೊಲ್ದು ಆಲ್ರೆಡಿ ರೂಢಿದೆ ಅಂದರೆ ಡೈರೆಕ್ಟಾಗಿ ಈ ಥರ 1.5 ಇಂಚಿಗೆ ಮಾರ್ಕ್ ಮಾಡಿ, ಆ ಮಾರ್ಕ್ ಇದೇ ಥರ ಪೂರ್ತಿ ಪ್ಯಾಂಟಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಪಟ್ಟಿಯಲ್ಲಿ. ಸೊ ಸೇಮ್ ಫೋಲ್ಡ್ ಮಾಡಿಬಿಟ್ಟು ನೀವು ಸ್ಟಿಚ್ ಕೂಡ ಒಂದೇ ಸ್ಟಿಚ್ಚಲ್ಲಿ ಸ್ಟಿಚ್ ಮಾಡ್ಬೋದು. ಫಸ್ಟ್ ಟೈಮ್ ಆಗಿದ್ರೆ ಮೊದಲು ಅರ್ಧ ಇಂಚ್ ಫೋಲ್ಡ್ ಮಾಡಿ, ಈ ಥರ ಫಸ್ಟ್ ಅರ್ಧ ಇಂಚ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡಿ, ಅದಾದ ಕೂಡ 1 ಇಂಚ್ ಈ ಥರ ಫೋಲ್ಡ್ ಮಾಡಿ. ನಮಗೆ ಆಲ್ರೆಡಿ ಹೊಲಿಯೋಕ್ಕೆ ಬರುತ್ತೆ ಅಂದರೆ ಈ ಥರ ನೀವು ಒಂದೇ ಸಲ ಫೋಲ್ಡ್ ಮಾಡಿ ಹೊಲಿಬೋದು. ನಾನು ಇಲ್ಲಿ ಒಂದೇ ಸಲ ಫೋಲ್ಡ್ ಮಾಡಿ ಹೊಲಿತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಮಡಚ್ಕೊಂಡು ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈಗ ನಾನು ಪೂರ್ತಿ ಸ್ಟಿಚ್ ಮಾಡಿಕೊಂಡೆ. ಪಟ್ಟಿ ಪೂರ್ತಿಗೆ ರೆಡಿ ಆಯಿತು. ಪಟ್ಟಿಯಲ್ಲಿ ಇನ್ನೇನು ಚೇಂಜಸ್ ಇಲ್ಲ, ಇಷ್ಟೇ. ಪಟ್ಟಿ ಹೊಲಿಯೋದು ತುಂಬ ಈಸಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ನೋಡಿ, ಇದು ಪಟ್ಟಿ ಪೂರ್ತಿ ರೆಡಿ ಆಯಿತು. ಈಗ ಪಟ್ಟಿ ಆದ್ಕೊಂಡು ಉಳಿದಿರೋದು ಬಾಟಮ್ ಅಷ್ಟೇ. ಬಾಟಮ್ನ ಹೇಗೆ ಸ್ಟಿಚ್ ಮಾಡೋದು ಅಂತಲೂ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪಟ್ಟಿ ಎಷ್ಟು ನೀಟಾಗಿ ಫಿನಿಶ್ ಆಗಿದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಈಗ ನಾವು ಬಾಟಮ್ನ ಸ್ಟಿಚ್ ಮಾಡೋಣ. ಬಾಟಮಲ್ಲಿ ನೋಡ್ಬೋದು, ಮೊದಲು ಕ್ಯಾನ್ವಾಸ್ ಪಟ್ಟಿನ ಹಾಕಿ ಹೊಲಿತಾ ಇದ್ದೀವಲ್ಲ, ಅದನ್ನು ಕ್ಯಾನ್ವಾಸ್ನ ಒಂದು ಪಟ್ಟಿಗೆ, ಅಂದರೆ ಅದೇ ನಾನು ತೋರಿಸಿದ್ದೀನಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ, ಅದನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈಗ ಐರನ್ ಮಾಡಿ ನಾನು ಅದನ್ನು ಆ ಪಟ್ಟಿಗೆ ಕ್ಯಾನ್ವಾಸ್ನ ಸ್ಟಿಕ್ ಮಾಡಿದ್ದೀನಿ. ಸೊ ಇದಾದ ಕೂಡ ಈಗ ಅರ್ಧ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ ನಾವು. ಇದು ಫುಲ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಇದೆ, ನೀವು ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ಬರೀ ಸ್ಟಿಚಿಂಗ್ ಅಷ್ಟೇ ಹೇಳ್ತೀನಿ ನಾನು. ಈ ಥರ ಫೋಲ್ಡ್ ಮಾಡಿ ಅರ್ಧ ಇಂಚಿಗೆ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರದ್ದು 2 ಪೀಸ್ ಬೇಕು ನಮಗೆ, 2 ಕಾಲುಗಳಿಗೋಸ್ಕರ 2 ಪೀಸ್ ಬೇಕಾಗುತ್ತೆ. ಸೊ ನಾನು ಇಲ್ಲಿ 1 ಪೀಸ್ನ ರೆಡಿ ಮಾಡ್ತೀನಿ, ಇನ್ನೊಂದು ಪೀಸ್ ಆಲ್ರೆಡಿ ನನ್ನ ಕಡೆ ರೆಡಿ ಮಾಡಿದ್ದಿದೆ. ಈ ಥರ ಸೀದಾ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ, ನೋಡಿ ಇಲ್ಲಿ ಅರ್ಧ ಇಂಚು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವಿ. ಈ ಥರ ರೆಡಿ ಆಗುತ್ತೆ ಇದು. ಮತ್ತು ಅರ್ಧ ಇಂಚು ನಾವು ಪ್ಯಾಂಟಿಗೆ ಅಟ್ಯಾಚ್ ಮಾಡುವಾಗ ಯೂಸ್ ಆಗುತ್ತೆ. ಇದೇ ಥರ ಇನ್ನೊಂದು ಪೀಸು ನಾನು ಹೇಳ್ದಾಗೆ ನೋಡಿ, ಇನ್ನೊಂದು ಪೀಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬಾಟಮ್ಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಈ ಪಟ್ಟಿನ ರಾಂಗ್ ಸೈಡ್ ಹಿಂದೆ ಸೈಡ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀವು ಮುಂದೆ ಅಟ್ಯಾಚ್ ಮಾಡೋ ಹಾಗಿತ್ತು ಅಂತಂದರೆ ಮೇನ್ ಫ್ಯಾಬ್ರಿಕ್ ಅಂದರೆ ನಿಮ್ಮ ಟಾಪ್ ಚೂಡಿದಾರ ಪೀಸ್ ಇಟ್ಕೊಂಡು ಕೂಡ ಇದನ್ನು ರೆಡಿ ಮಾಡ್ಬೋದು. ನೋಡಿ, ಇಲ್ಲಿ ನಾನೀಗ ಬಾಟಮಲ್ಲಿ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ನಾನು ಲೈನಿಂಗ್ ಹಾಕಿದ್ದೀನಿ ಪ್ಯಾಂಟ್ಗೆ. ಸೊ ಲೈನಿಂಗ್ನ ಸೇಮ್ ಪ್ಯಾಂಟ್ ಥರನೇ ಕಟ್ ಮಾಡ್ಕೊಂಡಿದ್ದೀನಿ. ಪ್ಯಾಂಟ್ ಪೀಸ್ ಹೇಗೆ ಕಟ್ ಮಾಡಿದೆ ಅದೇ ಥರ. ಆದರೆ ಬಾಟಮಲ್ಲಿ ಒಂದು ಸ್ಟಿಚ್ ಮಾಡಿದ್ದೀನಿ 1/4 ಇಂಚಿಗೆ. ಅದಾದ ಕೂಡ ಕ್ರಾಚ್ ಪಾಯಿಂಟಲ್ಲಿ ಒಂದು 1/4 ಇಂಚಿಗೆ ಒಂದು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಲೈನಿಂಗ್ ಏನಾದರೂ ಪ್ಯಾಂಟಿಗೆ ಹಾಕ್ತಾಯಿದ್ರೆ ಇದೇ ಥರ ಮೊದಲು ಲೈನಿಂಗ್ನ ಬಾಟಮ್ ಮತ್ತು ಕ್ರಾಚಲ್ಲಿ ಜಾಯಿಂಟ್ ಮಾಡಬೇಕಾಗತ್ತೆ. ಅದಾದ ಕೂಡ ಹೊಲಿಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಸೊ ಈಗ ಇದಾದ ಕೂಡಲೇ ನಾನೇನು ಬಾಟಮಲ್ಲಿ ನೋಡಿ, ಇದು ರಾಂಗ್ ಸೈಡು, ಫ್ಯಾಬ್ರಿಕ್ದು ರಾಂಗ್ ಸೈಡು, ಒಳಗಡೆ ಸೈಡ್ ಇದು ಮೇಲ್ಗಡೆ ಸೈಡು. ಸೊ ಮೇಲ್ಗಡೆ ಸೈಡು ಪಟ್ಟಿನ ಇಡೋಣ ನಾವು. ಕ್ಯಾನ್ವಾಸು ನಮ್ಮ ಕಡೆ ನೋಡ್ತಾ ಇರಬೇಕು. ಕ್ಯಾನ್ವಾಸ್ ಏನಿದೆ ಅದು ಮೇಲ್ ಬರಬೇಕು. ನೋಡಿ, ಇದು ಕ್ಯಾನ್ವಾಸ್ ಮೇಲಿದೆ. ಸೊ ಇಲ್ಲಿ ಕ್ಯಾನ್ವಾಸ್ ಎರ್ಜಲ್ಲೇ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ. ಅದು ಎರ್ಜಲ್ಲಿ ಬರಬೇಕು, ಕ್ಯಾನ್ವಾಸ್ ಮೇಲೆ ಬರಬಾರ್ದು. ಬಂತು ಅಂದರೆ ತಿರುಗಿಸೋವಾಗ ಶೇಪ್ ನೀಟಾಗಿ ಬರೋದಿಲ್ಲ ಅದು. ಸೊ ಅದಕ್ಕೋಸ್ಕರ ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚ್ ಬರಬೇಕು. ಇಲ್ಲಿ ನೋಡಿ, ಸೀದಾ ಸ್ಟಿಚ್ ಮಾಡಿದ್ದೀನಲ್ಲ. ಈಗ ಸ್ಟಿಚ್ಚು ಮತ್ತು ಕ್ಯಾನ್ವಾಸ್ನ ಒಂದು ಸೈಡಿಗೆ ಫೋಲ್ಡ್ ಮಾಡಿ, ಕೆಳಗಡೆ ನೋಡಿ, ಕೆಳಗಡೆ ಏನು ಸ್ಟಿಚಸ್ ಇದೆ ನೋಡಿ, ಇದನ್ನು ಈ ಸೈಡ್ ಇಟ್ಟು ಅದ್ರ ಮೇಲೆ ಕ್ಯಾನ್ವಾಸ್ನ ಫೋಲ್ಡ್ ಮಾಡಿ ಇಲ್ಲಿ ಒಂದು
ಸ್ಟಿಚ್ ಮಾಡ್ಕೊಳ್ಳೋಣ. ಎಡ್ಜಲ್ಲಿ ಬಟ್ಟೆ ಮೇಲೆ ಬರಬಾರ್ದು, ಪ್ಯಾಂಟ್ ಬಟ್ಟೆ ಮೇಲೆ ಬರಬಾರ್ದು, ಕ್ಯಾನ್ವಾಸ್ ಮೇಲೆ ಬರಬೇಕು. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡೆ. ಈಗ ನೀವು ಇದನ್ನು ಬ್ಯಾಕ್ ಸೈಡ್ ಫೋಲ್ಡ್ ಮಾಡಿದ್ರೆ ಕ್ಯಾನ್ವಾಸ್ಗೆ ಅಂದರೆ ಅದು ನೀಟಾಗಿ ಫೋಲ್ಡ್ ಆಗುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿದ್ಕೊಳ್ಳಿ, ನೀಟಾಗಿ ಫೋಲ್ಡ್ ಆಗುತ್ತೆ. ಸೊ ಇಲ್ಲಿ ಎಡ್ಜಲ್ಲಿ ಸ್ಟಿಚ್ ಮಾಡಿದ್ವಿ ಅಂತಂದರೆ ನಮಗೆ ಬಾಟಮಲ್ಲಿ ಕ್ಯಾನ್ವಾಸ್ ಪಟ್ಟಿನ ಅಟ್ಯಾಚ್ ಮಾಡ್ದಂಗೆ ಆಗುತ್ತೆ. ಸೀದಾ ಸ್ಟಿಚ್ ಮಾಡ್ಕೊಳ್ಳಿ. ಆ ಎಡ್ಜ್ ಮೇಲೆ ಸ್ಟಿಚ್ ಮಾಡಬೇಕು, ನೋಡ್ಕೊಳ್ತಾ ಸ್ಟಿಚ್ ಮಾಡಿ, ಸ್ಲೋಲಿ ಸ್ಟಿಚ್ ಮಾಡಿ ಫಸ್ಟ್ ಟೈಮ್ ಮಾಡೋವಾಗ. ಸೊ ಇದಾದ ಕೂಡಲೇ ನೋಡಿ ಇದೇ ಪಟ್ಟಿನ ನೀವು ಮುಂದೆಗಡೆ ಬರೋ ಥರನೂ ಮಾಡ್ಕೋಬೋದು. ಆ ಟೈಮಲ್ಲಿ ಟಾಪ್ ಬಟನ್ ಯೂಸ್ ಮಾಡಿದ್ವಿ ಅಂದರೆ ಚೆನ್ನಾಗಿ ಬರುತ್ತೆ, ಅದು ಡಿಸೈನಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡ್ ಕೂಡ ಮಾಡ್ಕೊಳ್ಬೋದು, ಪಟ್ಟಿನ ಅಟ್ಯಾಚ್ ಮಾಡೋದು. ನೋಡಿ ಇಲ್ಲಿ ಸೇಮ್ ಇದೇ ಶೇಪಲ್ಲಿ ಯಾವ ಥರದ್ದು ಪ್ಯಾಂಟ್ ಪಟ್ಟಿ ಇದೆಲ್ಲ ಆ ಥರನೇ ಅದನ್ನು ಎಕ್ಸ್ಟ್ರಾಗಳನ್ನ ಕಟ್ ಮಾಡಿ ತೆಗೆದುಬಿಟ್ಟು ಈಗ ಇದರಲ್ಲಿ ನಾವು 5 ಸ್ಟಿಚಸ್ನ ಹಾಕಬೇಕಿಲ್ಲಿ. ಕ್ಯಾನ್ವಾಸ್ ಪಟ್ಟಿ ಮೇಲೆ 5 ಸ್ಟಿಚಸ್ ಬರಬೇಕು, ಕರೆಕ್ಟಾಗಿ 5 ಸ್ಟಿಚಸ್ ನೋಡಿ ಈ ಥರ ಒಂದೊಂದು ಮಾಡಬೇಕು. ನಾನು ಮಿಡಲ್ಗೆ ಕ್ಯಾನ್ವಾಸ್ ಪಟ್ಟಿದು ಮಿಡಲ್ಗೆ ಒಂದು ಸ್ಟಿಚ್ ಮಾಡ್ತೀನಿ. ಅದಾದ ಕೂಡಲೇ ಆ ಮಿಡಲಲ್ಲಿ ಒಂದು ಸ್ಟಿಚ್ ಮಾಡ್ತಾಯಿದ್ದೀನಿ, ಇಲ್ಲಿ ನೋಡ್ಬೋದು. ಇದಾದ ಕೂಡಲೇ ಮತ್ತೆ ಬಾಟಮಲ್ಲಿ ಒಂದು ಸ್ಟಿಚ್ಚು ಮತ್ತು ಅದರದ್ದು ಮಿಡಲಲ್ಲಿ ಒಂದು ಸ್ಟಿಚ್ಚು, ಈ ಥರ ನಾನು 5 ಸ್ಟಿಚಸ್ನ ಇಲ್ಲಿ ಮಾಡಿದ್ದೀನಿ. ಇದರಿಂದ ಕ್ಯಾನ್ವಾಸ್ ಪಟ್ಟಿ ತಿಕ್ಕಾಗಿ ಬರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಶೇಪಲ್ಲಿ ಕೂಡ ಮಾಡ್ತಾರೆ ಡಿಸೈನ್ ಥರ. ಇಲ್ಲಿ ನಾನು ಸೀದಾನೇ ಮಾಡಿದ್ದೀನಿ, ವೈಟ್ ದರ ಹಾಕಿರೋದ್ರಿಂದ ಕಾಣಿಸ್ತಾ ಇಲ್ಲ ಬಟ್ಟೆ ಮೇಲೆ. ನಾವು ಕಾಂಟ್ರಾಸ್ಟ್ ಕಲರ್ ಹಾಕಿದ್ದಿದ್ರೆ ಕಾಣಿಸ್ತಾ ಇತ್ತು. ಈಗ ಇದಾದ ಕೂಡಲೇ ನೋಡಿ ಈ ಪಟ್ಟಿ ರೆಡಿಯಾಗಿದೆ. ಇದೇ ಥರ ಇನ್ನೊಂದು ಸೈಡ್ ಪ್ಯಾಂಟ್ ಇದೇನಿದೆಯಲ್ಲ ಲೆಗ್ ಆ ಕಡೆಗೂ ಕೂಡ ಸೇಮ್ ಪಟ್ಟಿ ಹಾಕಿ ಸ್ಟಿಚ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ನೀವು, ಎರಡೂ ರೆಡಿಯಾಗಿದೆ. ಈಗ ಇದು ಮುಗೀತು. ಈಗ ಬಾಟಮಲ್ಲಿ ನಾವು ಕ್ಯಾನ್ವಾಸ್ ಪಟ್ಟಿನ ಅಟ್ಯಾಚ್ ಮಾಡಿದ್ವಿ. ಇದಾದ ಕೂಡ ನೆಕ್ಸ್ಟ್ ಉಳಿದಿರೋದು ನಮಗೆ ಇಲ್ಲಿ ಕ್ರಾಚ್ನ ಅಟ್ಯಾಚ್ ಮಾಡೋದು. ಕ್ರಾಚ್ನ ಅಟ್ಯಾಚ್ ಮಾಡುವಾಗ ನೋಡಿ ಇದನ್ನು ಹೀಗೆ ಇತ್ತು ಅಂದರೆ ನೀವು ಹಿಂಗೆ ಅಟ್ಯಾಚ್ ಮಾಡ್ಬೋದು, ನೆಕ್ಸ್ಟ್ ಕ್ರಾಚ್ನ ಇಟ್ಟು. ಆದರೆ ಇಲ್ಲಿ ನಾನು ಇಲ್ಲಿ ಸಮೋಸ ಪಟ್ಟಿ ಹಾಕ್ತಾಯಿದ್ದೀನಿ. ಸೊ ಆ ಪಟ್ಟಿನ ಹೇಗೆ ಹಾಕೋದು ಅಂತ ನೋಡಿರಿ. ಇಲ್ಲಿ ಹೆವಿ ಸೈಜಲ್ಲಿ ಈ ಪಟ್ಟಿ ತುಂಬ ಯೂಸ್ಫುಲ್ ಆಗುತ್ತೆ, ಭಾಳ ಬಾಳಿಕೆ ಬರುತ್ತೆ. ಪ್ಯಾಂಟು ಕೂತ್ಕೊಳ್ಳೋವಾಗ ಎದೊಳುವಾಗ ಅವ್ರಿಗೆ ಕಂಫರ್ಟೇಬಲ್ ಇರುತ್ತೆ. ಸೊ ಇಲ್ಲಿ ನೋಡಿ ಇದು ನಾವೇನು ಕಟ್ ಮಾಡಿದ್ವಲ್ಲ ಮಿಡಲಲ್ಲಿ ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ ನಾನೇನು ಕಟ್ ಮಾಡಿದ್ದೆ ಅದು ಸೆಂಟ್ರಲ್ಲಿ ಪೀಸಸ್ ಇದೆ ಅದು. ಸೊ ಜಾಯಿಂಟಿಂಗ್ ಮಾಡಬೇಕು, ಅದಕ್ಕೋಸ್ಕರ ಅರ್ಧ ಇಂಚಿಗೆ ಇಲ್ಲಿ ಜಾಯಿಂಟಿಗೆ ಒಂದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೀದಾ ಸ್ಟಿಚ್ ಆದ್ಕೊಳ್ಳಿ, ಓಪನ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಓಪನ್ ಮಾಡಿ ನೋಡಿ. ಇಲ್ಲಿ ಇದು ಓಪನ್ ಆದ್ಕೊಳ್ಳೆ ನೆಕ್ಸ್ಟ್ ನೀವು ಇದು ಏನು ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಫೋಲ್ಡಿಂಗ್ನ ಓಪನ್ ಮಾಡಿ. ಈ ಥರ ಎರಡೂ ಸೈಡು ಓಪನ್ ಮಾಡಿ. ಅದಕ್ಕೆ ಈ ಥರ ಓಪನ್ ಮಾಡಿದಾಗ ನಮಗೆ ಕಾರ್ನರಲ್ಲಿ ಮೇಲೆ ಟಾಪಲ್ಲಿ ಏನಿದೆಯಲ್ಲ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ, ಅದನ್ನು ಕಟ್ ಮಾಡಿ ತೆಗಿಲಿಕ್ಕಾಗುತ್ತೆ. ಇಲ್ಲಾಂದರೆ ಹೊಲಿಯುವಾಗ ಅದು ಸ್ಟಿಚಸ್ ಮಾಡುವಾಗ ಭಾಳ ಡಿಸ್ಟರ್ಬ್ ಮಾಡುತ್ತೆ. ಸೊ ನೋಡಿ ಇಲ್ಲಿ ಈ ಥರನೇ ಸೇಮ್ ಟು ಸೇಮ್ ಏನಿದೆ ಅದನ್ನು ಮಾರ್ಕ್ ಇಟ್ಕೊಂಡು ಇನ್ನು ಎಕ್ಸ್ಟ್ರಾ ಬಟ್ಟೆ ಏನು ಬಂದಿದೆ ಅಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ನೋಡಿ ಈ ಥರ ಇದು ಎಕ್ಸ್ಟ್ರಾ ಇಷ್ಟಿತ್ತು, ಅದನ್ನು ಕಟ್ ಮಾಡಿ ತೆಗೆದ್ವಿ ಅಂದರೆ ನಮಗೆ ಶಾರ್ಪ್ ಕಾರ್ನರ್ ಈಸಿಲಿ ಸಿಗುತ್ತೆ ಪ್ಯಾಂಟಲ್ಲಿ. ಇಲ್ಲ ಅಂದರೆ ನಮಗೆ ಕಾರ್ನರ್ ಗೊತ್ತಾಗೋದಿಲ್ಲ, ಹೊಲಿಯುವಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಂತೂ ನಾನು ಎರಡು ಲೈನಿಂಗ್ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಎರಡು ಲೈನಿಂಗ್ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ತಿಕ್ಕಾಗಿರಲಿ ಅಂತ ಹೇಳಿ, ಕಸ್ಟಮರ್ ತಿಕ್ಕಾಗಿ ಕೇಳ್ತಾರೆ. ಸೊ ಅವ್ರಿಗೋಸ್ಕರ ಈ ಟ್ರ್ಯಾಂಗಲ್ ಏನು ಶೇಪ್ ಇದೆಯಲ್ಲ ಅದರಲ್ಲಿ ಇದನ್ನು ನೀಟಾಗಿ 1/4 ಇಂಚು ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು 1/4 ಇಂಚು ಗ್ಯಾಪಲ್ಲಿ ನಾನು ಸ್ಟಿಚ್ ಮಾಡಿಕೊಂಡೆ. ಈ ಸ್ಟಿಚಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಈ ಥರ 2 ಪೀಸ್ ಬೇಕು ನಮಗೆ, ಬ್ಯಾಕ್ ಸೈಡ್ ಕ್ರಾಚಲ್ಲಿ ಒಂದು ಮತ್ತು ಫ್ರಂಟ್ ಸೈಡ್ ಕ್ರಾಚಲ್ಲಿ ಒಂದಕ್ಕೋಸ್ಕರ 2 ಪಟ್ಟಿಗಳು ಬೇಕು. ನೋಡಿ ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಮಿಡಲ್ನ ಮಾರ್ಕ್ ಮಾಡ್ಕೊಳ್ಳೋಣ. ಟಾಪಲ್ಲಿ ಮಿಡಲ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಕ್ರಾಚ್ ಪಾಯಿಂಟ್ನ ಅಟ್ಯಾಚ್ ಮಾಡೋವಾಗ ನಮಗೆ ಆ ಪಾಯಿಂಟ್ ಗೊತ್ತಾಗಲಿ ಅಂತ ಹೇಳಿ, ಎಲ್ಲಿಗೆ ಸ್ಟಾಪ್ ಮಾಡಬೇಕಂತ ಹೇಳಿ ಗೊತ್ತಾಗ್ಲಿಕ್ಕೋಸ್ಕರ ಅದನ್ನು ನೀಟಾಗಿ ಮಿಡಲ್ನ ಮಾರ್ಕ್ ಮಾಡಿ. ನೋಡಿ ಈ ಥರ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಕರೆಕ್ಟಾಗಿ ಇಲ್ಲಿ 2 ಮಿಡಲ್ ಕರೆಕ್ಟ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡಿದ್ವಿ ಅಂದರೆ ಅದ್ರ ಮಾರ್ಕ್ ಇಲ್ಲಿ ಬರುತ್ತೆ. ಸೊ ಮುಗೀತು. ಇಲ್ಲಿಗೆ ನಾವು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಸ್ಟಿಚ್ನ. ಈಗ ನೋಡಿ ಇದು ಕ್ರಾಚ್ ಪಾಯಿಂಟ್, ಇದನ್ನು ಹೇಗೆ ಇದನ್ನು ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ ಈ ಸಮೋಸ ಏನು ಟ್ರ್ಯಾಂಗಲ್ ಪಟ್ಟಿ ಇದೆಯಲ್ಲ ಇದನ್ನು ಇಲ್ಲಿ ಕ್ರಾಚ್ದು ಕೆಳಗಡೆ ಇದೆ ನೋಡಿ ಇಲ್ಲಿಡಿ. ಸೊ ಯಾವಾಗೂ ಈ ಪಟ್ಟಿ ಹೊರಗಡೆ ಸ್ವಲ್ಪ ನೋಡಿ ಇಲ್ಲಿ ಈ ಥರ ಒಂದು 1/4 ಇಂಚು ಶಾರ್ಪ್ ಹೊರಗಡೆ ಹೋಗಬೇಕಿದು. ಈ ಥರ ಹೋದಾಗಲೇ ನಮಗೆ ಇಲ್ಲಿ ಜಾಯಿಂಟ್ ಮಾಡಿ ತಿರುಗಿಸಿದಾಗ ಬಟ್ಟೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನೋಡಿ ಇಲ್ಲಿ ನಾನು ನಿಮಗೆ ಪಿನ್ ಮಾಡಿ ತೋರಿಸ್ತೀನಿ ನಿಮಗೆ. ಯಾವಾಗೂ ಕಾರ್ನರು ಸ್ವಲ್ಪ ಹೊರಗಿರಬೇಕು. ಈ ಥರ ಕಾರ್ನರ್ ನಾವು ಅಟ್ಯಾಚ್ ಮಾಡ್ತಾ ಇದ್ದೀವಿ ಯಾವುದಕ್ಕಾದ್ರೂ ಅಂತಂದರೆ ಯಾವ ಬಟ್ಟೆದು ಕಾರ್ನರ್ ಇರುತ್ತೆ ನೋಡಿ ಆ ಕಾರ್ನರ್ ಹಮೇಶ ಹೊರಗಡೆ ಇರಬೇಕು, ಅದ್ರ ಮೇಲೆ ಸ್ಟಿಚ್ ಬರಬಾರ್ದು. ಆವಾಗ ನಾವು ತಿರುಗಿಸಿದಾಗ ಬಟ್ಟೆ ಕರೆಕ್ಟ್ ಶೇಪಲ್ಲಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಇದು ಚಿಕ್ಕದಾಗತ್ತೆ ನಮಗೆ. ಸೊ ನಾನು ಇಲ್ಲಿ ಪಿನ್ ಮಾಡಿ ನಿಮಗೆ ತೋರಿಸ್ತೀನಿ. ಹೇಳಿದ ಅರ್ಥ ಆಗಲಿಲ್ಲ ಅಂದರೆ ಡೆಫಿನೆಟ್ಲಿ ಇದು ನೋಡಿದ ಕೂಡ ನಿಮಗೆ ತಿಳಿಯುತ್ತೆ. ನೋಡಿ ಈಗ ನಾನು ಎಕ್ಸಾಕ್ಟ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ನಲ್ಲ, ಈಗ ತಿರುಗಿಸಿದ ಕೂಡ ನೋಡಿ ಇಲ್ಲಿ ನೀವು ಇಲ್ಲಿ ಬಾಟಮಲ್ಲಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆ ಇಲ್ಲಿ ನೋಡಿ ಕೆಳಗಡೆ ಪ್ಯಾಂಟಿನ ಪೀಸ್ಗಿಂತ ಪಟ್ಟಿ ಏನಿದೆ ಅದು ಚಿಕ್ಕದಾಯಿತು. ನಂದು ಸಮೋಸ ಪಟ್ಟಿ ಪ್ಯಾಂಟ್ ಇಲ್ಲಿದೆ, ಪಟ್ಟಿ ಸ್ವಲ್ಪ ಮೇಲೆ ಹೋಗಿದೆ. ಸೊ ಆ ಥರ ಹೋಗಬಾರ್ದು ಅಂದರೆ ನಾನು ಇನ್ನೊಂದು ಸ್ವಲ್ಪ ಕೆಳಗಿಡಬೇಕು. ನೋಡಿ ಈ ಥರ ಕೆಳಗಿಡಬೇಕು. ನಾನೇನು ನೋಡಿ ಇಲ್ಲಿ ಅರ್ಧ ಇಂಚಿಗೆ ಇಲ್ಲಿ ಸ್ಟಿಚ್ ಮಾಡ್ತೀನಲ್ಲ ನೋಡಿ, ನಾನು ಇಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಇದ್ರೆ ಪಟ್ಟಿ ನೋಡಿದ್ರಲ್ಲ ಟ್ರ್ಯಾಂಗಲ್ ಪಟ್ಟಿ ಏನಿದೆ ಇಷ್ಟು ಎಕ್ಸ್ಟ್ರಾ ಇದೆ. ಸೊ ಆ ಥರ ಇಟ್ಟು ನಾನು ಅದನ್ನು ತಿರುಗಿಸ್ದೆ ಅಂತಂದರೆ ನೋಡಿ ಈ ಥರ ನಾನು ಇಲ್ಲಿ ಹೊಲಿದೆ ಅಂತ ತಿಳ್ಕೊಳ್ಳಿ. ಪ್ಯಾಂಟ್ ತಿರುಗಿದಾಗ ನೋಡಿ ಎಕ್ಸಾಕ್ಟ್ಲಿ ಬಂತು, ಏನೂ ಹೆಚ್ಚು ಕಮ್ಮಿ ಬರಲಿಲ್ಲ. ಸೊ ಯಾವಾಗ ಇಂಥ ಕಾರ್ನರ್ಸ್ ಎಲ್ಲ ಹೊಲಿಯುವಾಗ ಇದನ್ನು ಗಮನದಲ್ಲಿಡಿ. ಈ ಟಿಪ್ಸ್ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ ಈಗ ಇದೇ ಥರ ನಾನು ಇದಕ್ಕೆ ಪೂರ್ತಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ತಿರುಗಿಸಿ ನೋಡಿ ನೀವು ಇಲ್ಲಿ ನೀಟಾಗಿ ನೋಡಿ ಈ ಥರ ಸ್ಟಿಚ್ ಆಗುತ್ತೆ. ಇದು ನಾನು ಸ್ಟಿಚ್ ಇದೇ ಥರ ಮಾಡಬೇಕು. ಇನ್ನೊಂದು ಸೈಡು ಪ್ಯಾಂಟ್ ಇದೆಲ್ಲ ಅದನ್ನು ಇದಕ್ಕೆ ಜಾಯಿಂಟ್ ಮಾಡೋಣ. ನೆನಪಿಡಿ ಇದು ಬ್ಯಾಕ್ ಸೈಡ್ ಅಂತ ತಿಳ್ಕೊಳ್ಳಿ. ಅಂದರೆ ಬ್ಯಾಕ್ ಸೈಡ್ ಹೋಗೋ ಪ್ಯಾಂಟ್ಗೋಸ್ಕರ ನಾವು ಕ್ರಾಚ್ನ ಅಟ್ಯಾಚ್ ಮಾಡ್ತಾ ಇದ್ದೀವಿ. ಬ್ಯಾಕ್ ಸೈಡ್ ಒಂದು ಕ್ರಾಚ್ ಬರುತ್ತೆ, ಫ್ರಂಟಲ್ಲಿ ಒಂದು ಕ್ರಾಚ್ ಬರುತ್ತೆ. ಗೊತ್ತಲ್ಲ ನಿಮಗೆ, ಲೆಫ್ಟ್ ಸೈಡ್ ಕಾಲ್ಗೊಂದು ಪ್ಯಾಂಟ್, ರೈಟ್ ಸೈಡ್ ಕಾಲ್ಗೊಂದು ಪ್ಯಾಂಟ್
ಒಂದೊಂದು ಭಾಗ ಬರುತ್ತಲ್ಲ ಅದರಲ್ಲಿ ಇದು ಹಿಂದಿನ ಭಾಗನ ನಾವು ಹೊಲಿತಾ ಇರೋದು. ಸೊ ಸೇಮ್ ಟು ಸೇಮ್ ರೈಟ್ ಮೇಲೆ ಇಟ್ಬಿಟ್ಟು ಈ ಕ್ರಾಚ್ಗಳನ್ನ ಅಟ್ಯಾಚ್ ಮಾಡೋಣ. ನೋಡಿ ಈಗೇನು ನಾವು ಕೆಳಗಡೆ ಯಾವ ಥರ ಅಟ್ಯಾಚ್ ಮಾಡಿದೆ ಫಸ್ಟ್ ಪಟ್ಟಿನ ಸಮೋಸ ಪಟ್ಟಿನ ಅದೇ ಥರ ಇದಕ್ಕೂ ಅಟ್ಯಾಚ್ ಮಾಡಬೇಕು. ಇಲ್ಲಿ ನೋಡಿ ಟಾಪ್ನ ಪಿನ್ ಮಾಡಿ ನೋಡಿ ಎಕ್ಸಾಕ್ಟ್ಲಿ ಕರೆಕ್ಟಾಗಿದೆಯಾ ಅಂತ ಇಟ್ಕೊಂಡು ಇಲ್ಲಿ ಪಿನ್ ಮಾಡಿ. ಅದಾದ ಕೂಡಲೇ ನಾವು ಬಾಟಮಲ್ಲಿ ಏನು ನಮ್ಮದು ಟ್ರ್ಯಾಂಗಲ್ ಪಟ್ಟಿದೆ ಅದನ್ನು ಅಟ್ಯಾಚ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ, ಯಾಕಂದರೆ ವಿಡಿಯೋ ಬೋರ್ ಆಗುತ್ತೆ ಅಂತೇಳಿ ನೀವು ಸ್ಕಿಪ್ ಮಾಡ್ತೀರಾ. ಬಟ್ ಇಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಪಾಯಿಂಟು ಮಿಸ್ ಆಗಿ ಹೋಗುತ್ತೆ, ಹೊಲಿಯುವಾಗ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ನೋಡಿ ಇಲ್ಲಿ ಕೂಡ ನಾನು ಎಕ್ಸ್ಟ್ರಾ ಇಟ್ಟಿದ್ದೀನಿ, ನೋಡಿದ್ರಲ್ಲ ಈ ಪಟ್ಟಿನ ಕಾರ್ನರ್ ಅಂದರೆ ಟ್ರ್ಯಾಂಗಲ್ ಪಟ್ಟಿನ ಕಾರ್ನರಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದೀನಿ ನಾನು. ಸೊ ಸೇಮ್ ಪಿನ್ ಹಾಕ್ತೀನಿ. ಇದು ಆದ ಕೂಡಲೇ ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕರೆಕ್ಟಾಗಿ ಕ್ರಾಚ್ ಲೆಂತ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಎರಡರದ್ದು ಕ್ರಾಚ್ ಲೆಂತ್ ಕರೆಕ್ಟಾಗಿದೆಯೋ ಇಲ್ವೋ ಅಂಥೇಳಿ ಒಂದ್ಸಲ ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಯಾವುದೇ ಬಟ್ಟೆ ಕಟ್ ಮಾಡಿದ್ಕೊಳ್ಳೆ ಹೊಲಿಯುವಾಗ ನೀವು ಸ್ಟಿಚ್ ಮಾಡ್ತಾಯಿದ್ದೀರಾ ಅಂದರೆ ಈ ಥರ ಒಂದ್ಸಲ ರೀಚೆಕ್ ಮಾಡಿ ಆಮೇಲೆ ಸ್ಟಿಚ್ ಮಾಡಿ. ನೋಡಿ ಇದು ಸೆಂಟರ್ ಪಾಯಿಂಟ್, ನನಗೆ ಸ್ಟಿಚ್ ಇಲ್ಲಿ ಸ್ಟಾಪ್ ಆಗಬೇಕು. ಯಾವುದು ನಾನು ಟ್ರ್ಯಾಂಗಲ್ ಪಟ್ಟಿ ಸ್ಟಿಚ್ ಮಾಡ್ತೀನಲ್ಲ ಅದು ಇಲ್ಲಿ ಬಂದು ಸ್ಟಾಪ್ ಆಗಬೇಕು. ನಾನು ಮೇಲ್ಗಡೆ ನನಗೆ ಯಾವುದೇ ಥರದ್ದು ಎಕ್ಸ್ಟ್ರಾ ಇಲ್ಲ, ಕರೆಕ್ಟಾಗಿ ಕಟ್ಟಾಗಿದೆ. ಸೊ ಕರೆಕ್ಟಾಗಿ ನಾನು ಸ್ಟಿಚ್ಚು ಮಾಡ್ಕೊಳ್ಬೋದು. ಈಗ ನನಗೆ ಯಾವುದೇ ಥರ ಎಕ್ಸ್ಟ್ರಾ ಬರಲ್ಲ. ನೋಡಿ ರೈಟ್ ಸೈಡ್ ಈ ಥರ, ಮುಂದಿನ ಸೈಡ್ ಈ ಥರ ಕಾಣಿಸುತ್ತಿದ್ದು ಪಟ್ಟಿ ಸ್ಟಿಚ್ ಮಾಡಿದ್ಕೊಳ್ಳಿ ಈ ಥರ ರೆಡಿ ಆಗುತ್ತೆ. ಸೊ ನಾವು ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಯಾವ ಥರ ಸ್ಟಾಪ್ ಮಾಡಬೇಕು ಸ್ಟಿಚ್ನ ಎಲ್ಲಿ ಅಂತ ಕೂಡ ನಾನು ಡೀಟೇಲಾಗಿ ಹೇಳ್ತೀನಿ. ನೋಡಿ ಇಲ್ಲಿಗೆ ಬಂದು ನಾನು ಇಲ್ಲೇನು ಚಾಕ್ ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಎರಡೂ ಸೈಡಿಂದ ಬಂದು ಸ್ಟಾಪ್ ಮಾಡಿ ಅದಾದ ಕೂಡ ಮೇಲ್ಗಡೆದು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಪಿನ್ ತೆಗೆದು ಸ್ಲೋಲಿ ನೀಟಾಗಿ ಅರ್ಧ ಇಂಚದೇನು ನಾನು ಮಾರ್ಕ್ ಬಿಟ್ಟಿದ್ದೀನಿ, ಮಾರ್ಜಿನ್ ತೊಗೊಂಡಿದ್ದೀನಿ, ಆ ಅರ್ಧ ಇಂಚಿಂದನೇ ಸ್ಟಿಚ್ ಮಾಡೋಣ. ನೋಡಿದ್ರೆ ಇಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೀನಿ. ಸೊ ಈ ಸೈಡ್ ಕೂಡ ಸೇಮ್ ಅಲ್ಲಿಗೆ ತೊಗೊಂಡು ಬಂದು ಸ್ಟಾಪ್ ಮಾಡಬೇಕು. ನೋಡಿ ಇಲ್ಲಿ ಎರಡು ಸೈಡ್ ಇಲ್ಲಿ ಕರೆಕ್ಟಾಗಿ ಸ್ಟಾಪ್ ಮಾಡಿದ್ದೀನಿ. ಇದಾದ ಕೂಡ ಈಗ ಮೇಲ್ಗಡೆ ಸೈಡ್ ಏನಿದೆಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಪಿನ್ ಹಾಕಿದ್ನಲ್ಲ ತೆಗೆದು ನೋಡಿ ಈ ಥರ ಓಪನ್ ಇದೆಲ್ಲ, ಈ ಓಪನ್ನ ಕೂಡ ನೋಡಿ ಇದು ಓಪನ್ ಇದೆ. ಇದನ್ನು ಕರೆಕ್ಟಾಗಿ ಇಟ್ಬಿಟ್ಟು ಇದನ್ನು ಫೋಲ್ಡ್ ಮಾಡಿ ಇಲ್ಲಿ ಗಂಟ ಚಾಕ್ ಮಾರ್ಕ್ ಇದೆ ಅಲ್ಲಿ ಗಂಟ ಸ್ಟಿಚಸ್ನ ತರಬೇಕು. ನೋಡಿ ಇದನ್ನು ಈ ಥರ ಒಳಗಡೆ ತಳ್ಳಿಬಿಟ್ಟು ಈ ಪಾಯಿಂಟಲ್ಲಿ ಬಂದು ಅದು ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು. ಇಲ್ಲಿ ಸ್ಟಾಪ್ ಆಗಬೇಕು, ನಮ್ಮದೇನು ಹೊಲಿಗೆ ಇದೆ ಅಲ್ಲಿ ಬಂದು ಸ್ಟಾಪ್ ಆಗಬೇಕು ಅದು. ನೋಡಿ ಈ ಥರನೇ ತೊಗೊಂಡು ಬಂದು ಇಲ್ಲಿ ಸ್ಟಾಪ್ ಮಾಡಿ ಲಾಕ್ ಮಾಡಿ. ಡಬಲ್ ಸ್ಟಿಚ್ ಮಾಡೋದನ್ನ ಮರಿಬೇಡಿ. ನಾನು ಇಲ್ಲಿ ಸಿಂಗಲ್ ತೋರಿಸ್ತಾ ಇದ್ದೀನಿ. ಡಬಲ್ ಸ್ಟಿಚ್ ಯಾವಾಗೂ ಕ್ರಾಚಲ್ಲಿ ಪ್ಯಾಂಟಲ್ಲಿ ಎಲ್ಲ ಕಡೆ ಡಬಲ್ ಸ್ಟಿಚ್ ಕಂಪಲ್ಸರಿ. ನೋಡಿ ಇದು ಪೂರ್ತಿ ನಮ್ಮದೇನು ಸಮೋಸ ಪಟ್ಟಿದೆ ಅಟ್ಯಾಚ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ನೀಟಾಗಿ ಒಂದು ಸೈಡಿಗೆ ಅಟ್ಯಾಚ್ ಮಾಡಿದ್ದೀವಿ. ಸೊ ಇದು ಹಿಂದಿನ ಸೈಡ್ ಅಂತ ತಿಳ್ಕೊಂಡ್ವಿ ಅಂದರೆ ಹಿಂದಿನ ಸೈಡ್ ಸಮೋಸ ಪಟ್ಟಿ ಅಟ್ಯಾಚ್ ಆಯಿತು. ಇದೇ ಥರ ಇನ್ನೊಂದು ಸೈಡ್ ಕೂಡ ಅಟ್ಯಾಚ್ ಮಾಡಬೇಕು. ನೋಡಿ ಇಲ್ಲಿ ಇದೆಲ್ಲ ಇದೇ ಥರ ಈ ಸೈಡ್ ಕೂಡ ಸೇಮ್ ಟು ಸೇಮ್ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ಎರಡು ಪೀಸ್ ಇದೆಲ್ಲ ಇದಕ್ಕೆ ಸೇಮ್ ಅಟ್ಯಾಚ್ ಮಾಡೋಣ. ಅಟ್ಯಾಚ್ ಆದ ಕೂಡ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಇಲ್ಲಿ ನಾನು ಎರಡು ಸೈಡಿಗೆ ಈ ಪಟ್ಟಿ ಏನಿದೆ ಟ್ರ್ಯಾಂಗಲ್ ಪಟ್ಟಿನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಎರಡೂ ಕಡೆ ಆಗಿದೆ. ಇದಾದ ಕೂಡ ಉಳಿದಿದ್ದು ಈಗ ನಾವು ಇದನ್ನು ಕೆಳಗಡೆ ಏನಿದೆಲ್ಲ ಓಪನಿಂಗ್ ಅದನ್ನು ಸ್ಟಿಚ್ ಮಾಡಬೇಕು. ನಾನು ಇದನ್ನು ಸ್ಟಿಚ್ ಮಾಡಲ್ಲ, ನಾನು ಮೊದಲು ಪಟ್ಟಿನ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಪಟ್ಟಿ ಅಟ್ಯಾಚ್ ಆದ ಕೂಡ ಇದನ್ನು ಸ್ಟಿಚ್ ಮಾಡಿ ಫಿನಿಶ್ ಮಾಡೋಣ. ಯಾವಾಗೂ ಅಷ್ಟೇ ಮೊದಲು ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳಿ. ನನ್ನಂತೂ ಒಂದಾದ ಕೂಡ ಒಂದು ಸ್ಟೆಪ್ಪಲ್ಲೇ ನಾನು ಸ್ಟಿಚ್ ಮಾಡೋದು. ಸೊ ನಾನು ಅದೇ ಥರನೇ ಮಾಡ್ತೀನಿ. ನಾನು ಹೇಳ್ಕೊಡುವಾಗೂ ಅದನ್ನೇ ಹೇಳೋದು, ಒಂದು ಸ್ಟೆಪ್ ಆದ ಕೂಡ ಒಂದು ಸ್ಟೆಪ್ನ ಫಾಲೋ ಮಾಡಿ ಯಾವಾಗೂ ಪ್ಯಾಂಟ್ ಅದೇ ಥರ ಹೊಲಿರಿ. ಇಲ್ಲಿ ನೋಡಿ ಇದು 4 ನಮ್ಮದೇನು ಪಟ್ಟಿ ಇದೆಲ್ಲ ಅದರದ್ದು ಕಾರ್ನರ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿ ಈ ಥರ 4 ಫೋಲ್ಡ್ ಮಾಡಿ ಅದರದ್ದು ಕಾರ್ನರ್ನ ಮಾರ್ಕ್ ಮಾಡಿ. ಇದು ಯಾಕೆ ಮಾರ್ಕ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಪ್ರಿಲ್ಸ್ ಅಂದರೆ ಫೋಲ್ಡಿಂಗ್ ಮಡಿಕೆಗಳು ಎಲ್ಲಿಂದ ತೊಗೊಳ್ಬೇಕು ಅಂತ ತಿಳ್ಕೊಳ್ಳಿಕ್ಕೋಸ್ಕರ. ಇಲ್ಲಿ ನೋಡ್ಬೋದು ಇದು ಬಂದು ಓಪನ್ ಸೈಡು ಫ್ರಂಟ್ದು ಲಾಡಿ ಹಾಕ್ತೀವಲ್ಲ ಆ ಜಾಗ ಇದು. ಸೊ ಇದನ್ನು ಅದೇ ಥರ ಇಟ್ಕೊಳ್ಳಿ. ಅದಾದ ಕೂಡಲೇ ನಾವು ಈಗ ಪ್ಯಾಂಟ್ ಪೀಸಲ್ಲಿ ನಾವೇನು ಕ್ರಾಚ್ ಹೊಲ್ದಿದ್ದೀವಲ್ಲ ಅದು ನೋಡಿದ್ದು ಬ್ಯಾಕ್ ಸೈಡ್ದು ಕ್ರಾಚ್ ಇದು ಬ್ಯಾಕ್ ಸೈಡು ಪಟ್ಟಿದು ತೊಗೊಂಡ್ಬಿಟ್ಟು ಪಟ್ಟಿನ ಬ್ಯಾಕ್ ಸೈಡಿಂದ ತೊಗೊಂಡು ಅದ್ರದ್ದು ಏನು ನಾವು ಜಾಯಿಂಟಿಂಗ್ ಮಾಡಿದ್ವಲ್ಲ ಆ ಜಾಯಿಂಟಿಂಗಲ್ಲಿ ಇಟ್ಬಿಟ್ಟು ಈ ಥರ ಸ್ಟಿಚ್ ಮಾಡಿ ಕರೆಕ್ಟಾಗಿಟ್ಟು ಇಲ್ಲಿ ನೋಡಿ ಈ ಥರ ಪಿನ್ ಮಾಡ್ಕೊಂಡಲ್ಲ ನಾನು ಅದೇ ಥರ. ಅದಾದ ಕೂಡ ಇಲ್ಲಿ ನೋಡ್ಬೋದು ಚಾಕಲ್ ಮಾರ್ಕ್ ಮಾಡಿದ್ವಿ ಕಾರ್ನರ್ನ, ಆ ಕಾರ್ನರ್ ಗಂಟ ಸೀದಾನೇ ಇರಬೇಕು. ಇಲ್ಲಿ ಯಾವುದೇ ಥರದ್ದು ಮಡಿಕೆಗಳು ಬರಲ್ಲ. ಬ್ಯಾಕಲ್ಲಿ ಸೀದಾನೇ ಸ್ಟಿಚ್ ಮಾಡ್ಕೊಳ್ಳೋದು, ಫ್ರಂಟಲ್ಲಲ್ವ ಮಡಿಕೆ ತೊಗೊಳ್ಳೋದು. ಎಲ್ಲಿ ಗಂಟ ಸೀದಾ ಇರಬೇಕು ಅನ್ನೋದು ತಿಳ್ಕೊಳ್ಳಿಕ್ಕೋಸ್ಕರ ಇದನ್ನು ನಾವು ತೊಗೊಳ್ಳೋದು. ಇಲ್ಲಿ ಗಂಟ ಸೀದಾ ಇದ್ದರೆ ಸಾಕು, ಅದಾದಮೇಲೆ ಮಡಿಕೆಗಳನ್ನ ಅಡ್ಜಸ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಇದೇ ಥರನೇ ಬ್ಯಾಕ್ ಎರಡೂ ಸೈಡಲ್ಲಿ ನಾವು ನೀಟಾಗಿ ಬ್ಯಾಕ್ ಸೈಡ್ ಪೂರ್ತಿ ನಾವು ಪ್ಲೇನ್ ಇಡ್ತೀವಿ, ಯಾವುದೇ ಥರ ಮಡಿಕೆ ತೊಗೊಳ್ಳಲ್ಲ. ನೋಡಿ ಇಲ್ಲಿ ಕಾರ್ನರ್ನ ಏನು ಮಾರ್ಕ್ ಮಾಡಿದೆ ಇಲ್ಲೂ ಕೂಡ ನಾನು ಇದಕ್ಕೆ ಪಿನ್ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿದ್ರಲ್ಲಿ ಇಲ್ಲಿ ಪಿನ್ ಹಾಕ್ಕೊಂಡೆ. ಸೊ ಈ ಪಿನ್ ಹಾಕ್ಕೊಂಡು ಕೂಡಲೇ ಈಗ ಇದು ಫ್ರಂಟ್ ಸೈಡಲ್ಲಿ ನಮಗೆ ಮಡಿಕೆಗಳು ಬರುತ್ತೆ, ಹೌದಲ್ವ? ನೋಡ್ಬೋದು ಇಲ್ಲಿ. ಈಗ ಅದನ್ನು ಫ್ರಂಟದ್ದು ಕೂಡ ಕ್ರಾಚ್ ಪಾಯಿಂಟನ್ನು ನಮ್ದು ಏನದು ಲಾಡಿ ಪಾಯಿಂಟ್ಗೋಸ್ಕರ ದಾರ ಬಿಟ್ಟಿದ್ವಿ ನೋಡಿ, ಅದಕ್ಕೆ ಫಸ್ಟು ಪಿನ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಎಕ್ಸ್ಟ್ರಾ ಎಷ್ಟು ಬಟ್ಟೆ ಇದೆ ಅಂತ ಗೊತ್ತಾಗುತ್ತೆ. ನಾವು ಮಡಿಕೆಗಳನ್ನ ತೊಗೊಳ್ಳಿಕ್ಕೆ ನಮ್ಮ ಹತ್ರ ಎಷ್ಟು ಬಟ್ಟೆ ಇದೆ ಅಂತ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ನೋಡಿ ಇಲ್ಲಿ ಇದೇನಿದೆಲ್ಲ ಇದು ಕ್ರಾಚ್ ಪಾಯಿಂಟ್ ಏನಿದೆಲ್ಲ ಇದು ಕ್ರಾಚ್ ಪಾಯಿಂಟ್. ಇದನ್ನು ತೊಗೊಂಡು ಇದು ಲಾಡಿಗೋಸ್ಕರ ನಾವೇನು ಜಾಯಿಂಟ್ ಮಾಡಿ ಹೊಲಿದಿದ್ವಲ್ಲ ಆ ಜಾಗದಲ್ಲಿಟ್ಟು ಒಂದು ಪಿನ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ ಈ ಥರ ಪಿನ್ ಮಾಡ್ಕೊಳ್ಳಿ. ಈ ಪಿನ್ ಆದ ಕೂಡಲೇ ನಮಗೆ ಈಗ ಉಳಿದಿದ್ದ ಬಟ್ಟೆಯಲ್ಲಿ ನಾವು ಮಡಿಕೆನ ಈಸಿಯಾಗಿ ತೊಗೊಳ್ಬೋದು. ಮಡಿಕೆಗಳನ್ನ ಏನು ಫೋಲ್ಡಿಂಗ್ಸ್ ಅಂತಿರಲ್ಲ ಅದನ್ನು ಆರಾಮಾಗಿ ತೊಗೊಳ್ಬೋದು. ನೋಡಿ ಈ ಥರ
ನೀಟಾಗಿ ತೊಗೊಳ್ಬೋದು. ಈ ಥರ ತೊಗೊಂಡು ಮೊದಲು ಪಿನ್ ಮಾಡಿ ಕೂಡ ನೀವು ಹಿಂಗೆ ಸ್ಟಿಚ್ ಮಾಡ್ಬೋದು. ಇದನ್ನು ಮಾರ್ಕ್ ಮಾಡಿಕೊಂಡು ನೀವು ಇದು ಮಡಿಕೆಗಳನ್ನ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಪಿನ್ ಹಾಕಿ. ನಾನು ಇಲ್ಲಿ ಈ ಥರದ್ದು ರೆಟ್ಟಿನ ಒಂದು ಪೀಸ್ನ ಯೂಸ್ ಮಾಡ್ತೀನಿ. ಎಲ್ಲ ಒಂದೇ ಸೇಮ್ ಸೈಜಿಂದು ಮಡಿಕೆಗಳನ್ನ ತೊಗೊಳ್ಳಿಕ್ಕೋಸ್ಕರ, ಅಂದರೆ ಫೋಲ್ಡಿಂಗ್ನ ಸೇಮ್ ಸೈಜ್ ಬರಬೇಕಲ್ಲ, ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು 1.5 ಇಂಚು, 1.25 ಇಂಚು, 1/4 ಇಂಚು, 1 ಇಂಚಿಂದು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ನಾನು 1.5 ಇಂಚಿಂದು ತೊಗೊಳ್ತಾ ಇದ್ದೀನಿ ಮಡಿಕೆನ. ಹೆವಿ ಸೈಜ್ ಆಗಿದೆ, 1.5 ಇಂಚು ಸರಿ ಇರುತ್ತೆ. ಚಿಕ್ಕ ತೊಗೊಂಡ್ರೆ ಚೆನ್ನಾಗಿ ಕಾಣಲ್ಲ, ತುಂಬ ಮಡಿಕೆಗಳು ಇಷ್ಟ ಆಗಲ್ಲ ಅವ್ರಗಳಿಗೆ. ಸೊ ಸ್ವಲ್ಪ ಮಡಿಕೆ ದೊಡ್ಡದಿರಲಿ ಅಂತ 1.5 ಇಂಚು ನೋಡಿ ಈ ಥರ ಅದನ್ನ ಇಟ್ಟು ಹಿಂಗೆ ತಿರುಗಿಸೋದು ಕೂಡ ನನಗೊಂದು ಮಡಿಕೆ ರೆಡಿ ಆಗುತ್ತೆ. ಸೊ ಅದೇ ಥರ ಪೂರ್ತಿ ಪ್ಯಾಂಟಲ್ಲಿ ನಾನು ಈಸಿಯಾಗಿ ತೊಗೊಳ್ಬೋದು. ನನಗೆ ಪ್ರತಿ ಸತಿ ಚೆಕ್ ಮಾಡೋದಿಲ್ಲ 1.5 ಇಂಚುದು ಎಷ್ಟಿದೆ ಅಂಥೇಳಿ. ಸೊ ಇದು ಟೈಮ್ ಸೇವಿಂಗ್ ಆಗುತ್ತೆ. ಇದು ಇಷ್ಟ ಆಗಿತ್ತು ಟಿಪ್ಸ್ ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದೇ ಥರ ಪೂರ್ತಿ ನಾನು ಒಂದು 3 ಅಥವಾ 4 ಪ್ಲೀಟ್ಸ್ನ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇದೇ ಥರನೇ 2 ಸೈಡ್ ತೊಗೊಳ್ಬೇಕು. ನೋಡಿ ಈ ಥರ ತೊಗೊಂಡ್ಕೊಳ್ಳಿ. ಇದನ್ನು ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದು 1/2 ಇಂಚಿಂದು ಗ್ಯಾಪಲ್ಲಿ ಸ್ಟಿಚ್ ಪೂರ್ತಿ ರೌಂಡ್ ಮಾಡ್ಕೊಳ್ಳೋಣ. ನಾನು ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ನಾನು 2 ಸೈಡು ಫೋಲ್ಡಿಂಗ್ಸ್ ತೊಗೊಂಡಿದ್ದೀನಿ. 2 ಸೈಡ್ ಸೇಮ್ ಅದೇ ಮೆಥಡಲ್ಲಿ ತೊಗೊಂಡಿದ್ದೀನಿ. ಅದಕ್ಕೂ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೂರ್ತಿಯಾಗಿ ನಮ್ಮದು ಪ್ಯಾಂಟ್ ರೆಡಿಯಾಗಿದೆ. ಉಳಿದಿರೋದು ಒಂದೇ ಒಂದು ಬಾಟಮಲ್ಲಿ ಅದು ಜಾಯಿಂಟಿಂಗ್ ಸ್ಟಿಚ್ ಮಾಡೋದು ಅಷ್ಟೇ ಉಳಿದಿದೆ. ಅದನ್ನು ಕೂಡ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಇದೇನಿದೆ ಅಲ್ಲ, ಈಗ ಫಸ್ಟಿಗೆ ನೀವು ಇದನ್ನು ಜೋಡಿಸಿ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇಲ್ದಿರೋ ಥರ ಕರೆಕ್ಟಾಗಿ ಜಾಯಿಂಟ್ ಮಾಡಿಕೊಂಡು ನೀವೇನು ಮಾರ್ಜಿನ್ ಬಿಟ್ಟಿರ್ತೀರಾ, ನಾನಿಲ್ಲಿ 1/4 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಸೊ ನೋಡಿ ಈ ಥರ ಮಾರ್ಜಿನ್ ಏನು ಬಿಟ್ಟಿರ್ತೀರಾ ಸೊ ಅದನ್ನು ಹೀಗಿಟ್ಟು ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಬೋದು. ಇಲ್ಲ ನಿಮ್ಮ ಮಾರ್ಜಿನ್ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಬಾಟಮ್ ರೌಂಡ್ ಎಷ್ಟು ಬೇಕು ಅಂತ ನೀವು ತಿಳ್ಕೊಂಡಿರ್ತೀರಿ. ನೋಡಿ 8 ಕಾಲು, ನಂದು 2 ಒಂದೇ ಜಾಗದಲ್ಲಿ ಬರ್ತಾ ಇದೆ. ಸೊ ನೀವು ಈ ಥರ ಚೆಕ್ ಮಾಡಿ ಸ್ಟಿಚಸ್ನ ಮಾಡ್ಕೊಳ್ಬೋದು. ಇಲ್ಲಿನ ಮಾರ್ಕ್ ಮಾಡ್ಕೊಂಡು ಇದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡಿ. ಇಲ್ಲಿ ಕ್ರಾಚ್ ಪಾಯಿಂಟ್ ಹತ್ರ ಬಂದಾಗ ಇಲ್ಲಿ ಬರೀ 1/2 ಇಂಚಿಗೆ ಅಷ್ಟೇ ಸ್ಟಿಚ್ ಮಾಡಬೇಕು. ಇಲ್ಲಿ 1 ಇಂಚೆಲ್ಲ ಕೊಡೋಕೆ ಹೋಗಬೇಡಿ, ಅದು ತಿರ್ಗೋದಿಲ್ಲ, ಪ್ಯಾಂಟ್ ಸರಿ ಚೆನ್ನಾಗಿ ಬರೋದಿಲ್ಲ. ಸೊ ಇಲ್ಲಿ ಬಂದಾಗ 1/2 ಇಂಚಿಗೆ ಕೊಡಬೇಕು. ಸೊ ಸೇಮ್ ಟು ಸೇಮ್ ಇದೇ ಥರನೇ ಈ ಕ್ರಾಚ್ ಪಾಯಿಂಟಲ್ಲಿ ನಾನು ಪಿನ್ ಹಾಕಿ ನಿಮಗೆ ತೋರಿಸ್ತೀನಿ ಈಸಿಯಾಗಿ ಗೊತ್ತಾಗಲಿ ಅಂತ. ನೋಡಿ ಈ ಥರ. ಮತ್ತು ಈ ಸೈಡ್ ಕೂಡ ಏನು ಕ್ರಾಚ್ ಇದೆಲ್ಲ ಇಲ್ಲಿ ಕೂಡ ಸೇಮ್ ಟು ಸೇಮ್ 1/2 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡಬೇಕು 1/2 ಇಂಚಿಗೆ. ಬಾಟಮಲ್ಲಿ ಹೋಗ್ತಾ ಹೋಗ್ತಾ 1/4 ಇಂಚು. ಸೊ ಇದು ಸೈಡಿಂದ ಅಂದರೆ ಕ್ರಾಚ್ ಹತ್ರ ಚಿಕ್ಕದಿರುತ್ತೆ, ಬಾಟಮ್ ಹತ್ರ ದೊಡ್ಡದಾಗಿರುತ್ತೆ. ನಾರ್ಮಲಾಗಿ ಇಂಥ ಪ್ಯಾಂಟ್ಗಳಲ್ಲಿ ಏನು ಮಾರ್ಜಿನ್ ಜಾಸ್ತಿ ಬಿಡಬೇಕಂತೇನಿಲ್ಲ. ಯಾಕೆ ಈ ಪ್ಯಾಂಟ್ಗಳು ಟೈಟು ಆಗೋದಿಲ್ಲ, ಅವರಿಗೆ ಮುಂದೋಗಿ ಅದನ್ನು ಬಿಚ್ಚಿ ಮಾರ್ಜಿನ್ ರೆಡಿ ಮಾಡಬೇಕು ಅಂತೇನೂ ಇಲ್ಲ. ಆದರೆ ಇಲ್ಲಿ ಸ್ಟಿಚಸ್ ಏನಿದೆಲ್ಲ ನೋಡಿ 1/2 ಇಂಚಲ್ಲಿ ಕೂಡ 2ರಿಂದ 3 ಸ್ಟಿಚಸ್ನ ಹಾಕಲೇಬೇಕು ನೀವು. ನಾರ್ಮಲಾಗಿ ಒಂದೇ ಸ್ಟಿಚ್ ಮೇಲೆ 2 ಹಾಕ್ತೀವಿ, ಅದಾದಮೇಲೂ ಎಕ್ಸ್ಟ್ರಾ 2 ಸ್ಟಿಚ್ಗಳನ್ನ ತೊಗೊಳ್ಬೇಕಾಗತ್ತೆ ನೀವು. ನೋಡಿ ಸೇಮ್ ಟು ಸೇಮ್ ಇಲ್ಲೂ ಕೂಡ ಅದೇ ಥರ ಮಾರ್ಕ್ ಮಾಡಿ ಅಲ್ಲಿಂದ ಶುರು ಮಾಡಿ ಇಲ್ಲಿ ಬಂದು ಮುಗಿಸ್ಬೇಕು. ನನಗೆ ಇಲ್ಲಿ ಪ್ಯಾಂಟ್ ಎಕ್ಸಾಕ್ಟ್ಲಿ ಬರ್ತದೆ, ಹಿಂದೆ ಮುಂದೆ ಬರೋದಿಲ್ಲ. ಸೊ ನಾನು ಒಂದು ಕಡೆಯಿಂದ ಶುರು ಮಾಡಿ ಇನ್ನೊಂದು ಕಡೆಗೆ ಫಿನಿಷ್ ಮಾಡ್ತೀನಿ. ಸೊ ನಿಮಗೆ ಆ ಥರ ಇಲ್ಲ ಅಂದರೆ ರೀಚೆಕ್ ಮಾಡ್ಕೊಳ್ಳಿ. ಕ್ರಾಚ್ ಪಾಯಿಂಟಿಂದ ಬಾಟಮ್ಗೆ ಸ್ಟಿಚ್ ಮಾಡಿ ಒಂದು ಸೈಡಿಗೆ, ಮತ್ತು ಇನ್ನೊಂದು ಸೈಡು ಹಾಗೆ ಕ್ರಾಚ್ ಪಾಯಿಂಟಿಂದ ಬಾಟಮ್ ಸೈಡ್ಗೆ ಸ್ಟಿಚ್ ಮಾಡಿ. 2 ಜಾಯಿಂಟ್ ಆಗಲಿಲ್ಲ ಅಂತಂದರೆ ನಂದು 2 ನಾರ್ಮಲಾಗಿ ಇದೇ ಥರ ಒಂದು ಸೈಡ್ ಶುರುವಾದರೆ ಇನ್ನೊಂದು ಸೈಡ್ ಫಿನಿಶ್ ಆಗುತ್ತೆ. ಯಾವುದೇ ಥರ ಎಕ್ಸ್ಟ್ರಾಗಳು ಬರೋದಿಲ್ಲ ನನ್ನ ಬಟ್ಟೆಯಲ್ಲಿ. ನಾರ್ಮಲಾಗಿ ಹೇಳ್ತಿರ್ತಾರೆ ಬರುತ್ತೆ ಅಂತ, ಆ ಟೈಮಲ್ಲಿ ಆ ಥರ ಸ್ಟಿಚ್ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಪೂರ್ತಿ ಈ ಪ್ಯಾಂಟು ಈಗ ಪೂರ್ತಿ ಕಂಪ್ಲೀಟ್ ಆಗಿದೆ. ನೀವು ನೋಡಿರೋ ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂತಂದರೆ ಇದುವರೆಗೂ ನಾನು ಯಾವುದೇ ಥರದ್ದು ಎಕ್ಸ್ಟ್ರಾ ಮಾರ್ಜಿನ ಕಟ್ ಮಾಡಿದ್ದಾಗಲಿ ಅಥವಾ ಎಕ್ಸ್ಟ್ರಾ ಸೆಟ್ ಮಾಡಿದಾಗಲಿ ಏನೂ ಇಲ್ಲ. ನೀಟಾಗಿ ಎಲ್ಲಿಂದ ಶುರು ಮಾಡಿದ್ದೀನಿ ಹಾಗೆ ಫಿನಿಶ್ ಮಾಡಿದ್ದೀನಿ. ಕಟಿಂಗ್ ಚೆನ್ನಾಗಿ ಮಾಡಿದ್ವಿ ಅಂದರೆ ಪ್ಯಾಂಟ್ನ ಸ್ಟಿಚ್ ಮಾಡೋದಾಗಲಿ, ಟಾಪ್ನ ಸ್ಟಿಚ್ ಮಾಡಿ, ಬ್ಲೌಸ್ ಆಗಲಿ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಅದಕ್ಕೆ ಕಟಿಂಗ್ ಮೇಲೆ ಫೋಕಸ್ ಹಾಕಿ ಸ್ಟಿಚಿಂಗ್ ಈಸಿಯಲ್ಲಿ ಬರುತ್ತೆ. ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.